ಪ್ರೈಸ್ ದ ಲಾರ್ಡ್. ಈ ದಿನ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಯೇಸು ಸ್ವಾಮಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಕೇಳುವವರು ನೋಡುವವರು ಎಲ್ಲರೂ ಆಶೀರ್ವಾದ ಹೊಂದಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಣ್ಣ ಪ್ರಾರ್ಥನೆಯನ್ನು ಮಾಡಿ ನಾವು ಈ ವಾಕ್ಯವನ್ನು ಆರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯವನ್ನು ಕಳುಹಿಸಿ ಗುಣಪಡಿಸುತ್ತೇನೆ ಎಂದು ಸತ್ಯವಿದ್ದಲ್ಲಿ ಹೇಳಿದಿರಪ್ಪ. ಅದೇ ರೀತಿಯಲ್ಲಿ ಅಪ್ಪ, ಈ ವಾಕ್ಯವು ನೋಡುವ ಜನರನ್ನು ಆಶೀರ್ವದಿಸಲಿ, ಅವರ ಹೃದಯವನ್ನು ಮುಟ್ಟಲಿ, ಅವರ ವೇದನೆಗಳು ಕಷ್ಟಗಳು ನೀಗಿ ಹೋಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್ ಆಮೇನ್. ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಆರಿಸಿಕೊಂಡಿರುವಂಥ ಒಂದು ವಾಕ್ಯ ಏನೆಂದರೆ, ಪ್ರಪಂಚವು ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಾಗುತ್ತೆ, ಅಂದರೆ ಲೋಕದ ಅಂತ್ಯದಲ್ಲಿ ಏನಾಗುತ್ತೆ ಎಂಬುದರ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗ್ತೇನೆ. ದೇವರ ಪರಿಶುದ್ಧ ನಾಮದಲ್ಲಿ ಆತನು ವಾಕ್ಯದಲ್ಲಿ 3 ಯುಗಗಳನ್ನು ನಾವು ನೋಡೋರಾಗಿದ್ದೇವೆ. ಇದನ್ನು ದೇವರು ತನ್ನ ಮಾತಿನಿಂದ ಈ ಲೋಕ ಅಥವಾ ಯುಗಗಳನ್ನು ಸೃಷ್ಟಿ ಮಾಡಿದರು ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಓದೋಣ. ಇಬ್ರಿಯನ ಪುಸ್ತಕ 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡೋಣ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು ಎಂಬುದಾಗಿ ಇದೆ. ಲೋಕ ಎಂದು ಮಾತ್ರ ಅಲ್ಲ, ಲೋಕಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂಗ್ಲೀಷ್ ಬೈಬಲಲ್ಲಿ ನೋಡಬೇಕಾದ್ರೆ ವರ್ಲ್ಡ್ ಅಲ್ಲ, ವರ್ಲ್ಡ್ಸ್ ಅಂತ ಇದೆ. ಅಂದರೆ ಒಂದೇ ಲೋಕ ಅಲ್ಲ, 3 ಲೋಕಗಳು ಎಂಬ ಅರ್ಥವನ್ನು ಕೊಡುತ್ತದೆ. ಈ 3 ಲೋಕಗಳಲ್ಲಿ ಒಂದೊಂದು ಲೋಕಕ್ಕೂ ಆರಂಭ ಮತ್ತು ಮುಕ್ತಾಯವನ್ನು ನಾವು ನೋಡುತ್ತೇವೆ. ಈ 3 ಲೋಕಗಳು ಒಂದೇ ಅಲ್ಲ, ಈ 3 ಲೋಕಗಳು ಬೇರೆ ಬೇರೆ ಆಗಿವೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಮೊದಲನೇದಾಗಿ ಮೊದಲನೇ ಯುಗ ಬಂದು ಪುರಾತನ ಯುಗ ಅಥವಾ ಪೂರ್ವಕಾಲ ಎಂಬುದಾಗಿ ಹೇಳ್ತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಏನ್ಷಿಯಂಟ್ ವರ್ಲ್ಡ್ ಅಂತ ಹೇಳ್ಬೋದು. ಇದಕ್ಕೆ ಗ್ರೀಕ್ನಲ್ಲಿ ಬಂದು ಕೋಮಾಸ್ ಅಂತ ಕರೀತಾರೆ. ಎರಡನೇದಾಗಿ ನೋಡಬೇಕಾದ್ರೆ ನಾವು ವಾಸ ಮಾಡುವ ಈಗಿನ ಯುಗ, ಈಗಿನ ಕಾಲ, ಇದಕ್ಕೆ ದುಷ್ಟ ಯುಗ, 2ನೇ ಯುಗ. ಇದು ಅಂದರೆ ಈವಿಲ್ ವರ್ಲ್ಡ್ ಅಂತ. ಇದು ಗ್ರೀಕಲ್ಲಿ ಅಯೋನ್ ಎಂಬುದಾಗಿ ಕರೆಯುತ್ತಾರೆ. 3ನೇದು ಒಂದು ಯುಗ ಬಂದು ಮುಂದೆ ಬರುವ ಸಾಮ್ರಾಜ್ಯದ ಯುಗ ಅಥವಾ ವರ್ಲ್ಡ್ ಟು ಕಮ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಇದಕ್ಕೆ ಗ್ರೀಕಲ್ಲಿ ಓಯ್ಕೋಮೆನೆ ಎಂಬುದಾಗಿ ಹೇಳ್ತಾರೆ. ಅಂದರೆ 3 ಯುಗಗಳು ಇದೆ: ಪೂರ್ವ ಯುಗ, ದುಷ್ಟ ಯುಗ, ಮುಂದೆ ಬರುವ ಯುಗ. ಈಗ ನಾವು ವಾಸ ಮಾಡುತ್ತಿರುವಂಥ ಯುಗ ಈವಿಲ್ ವರ್ಲ್ಡ್, ದುಷ್ಟ ಯುಗ ಅಂತ ಹೇಳ್ತೇವೆ. ಇದು ವಾಕ್ಯದಲ್ಲಿ ನೋಡಬೇಕಾದ್ರೆ ಗಲಾತ್ಯ 1ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಈತನು ನಮ್ಮನ್ನು ಕೆಟ್ಟದಾದ ಈ ಯುಗದಿಂದ, ದುಷ್ಟ ಯುಗದಿಂದ ಬಿಡಿಸಬೇಕೆಂದು ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು ಎಂಬುದಾಗಿದೆ. ಅಂದರೆ ಮೊದಲನೆಯ ಈ ಲೋಕವು ಜಲಪ್ರಳಯದಿಂದ ನಾಶವಾಯಿತು. ನಾವು ಸತ್ಯವೇದವನ್ನು ನೋಡುವಾಗ ಮೊದಲನೇ ಯುಗ ಬಂದು ಪೂರ್ವ ಯುಗ ಅಂತ ನಾನು ನಿಮ್ಮೊಂದಿಗೆ ಹೇಳಿದೆ. ಆ ಯುಗ ಬಂದು ಜಲಪ್ರವಾಹದಿಂದ ನಾಶವಾಯಿತು ಅಂತ ಸತ್ಯವೇದ ಹೇಳ್ತದೆ. ಇದು ನಿಜಾನಾ ಅಂತ ನಮಗೆ ಒಂದೊಂದ್ಸರಿ ಸಂದೇಹ ಬರ್ಬೋದು. ಅದಕ್ಕೆ ಪೂರ್ವ ಲೋಕ ಯಾಕೆ ನಾಶ ಆಯಿತು ಅಂತ ಕೂಡ ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಓದೋಣ. 2ನೇ ಪೇತ್ರ 3ನೇ ಅಧ್ಯಾಯ 5ನೇ ವಚನ ಓದೋಣ. ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರುಗಳಿಂದಲೇ ಮುಕ್ತಾಯವಾಯಿತು. ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶ ಆಯಿತು. ಪೂರ್ವಕಾಲ ಬಂದು ಜಲಪ್ರಳಯದಲ್ಲಿ ನಾಶವಾಯಿತು. ಆಗ ಭೂಮಿ ಮಾತ್ರ ಹಾಳಾಯಿತು, ಅಂದರೆ ಡ್ಯಾಮೇಜ್ ಆಯಿತು. ಆದರೆ ಇದನ್ನು ಜನರು ನಂಬುತ್ತಾ ಇಲ್ಲ. ಯಾಕೆ? ಕ್ರೈಸ್ತರು ಕೂಡ ನಂಬ್ತಾ ಇಲ್ಲ ಎಂದು ಈ ಪೇತ್ರನು ಹೇಳ್ತಾನೆ. ಈ ವಾಕ್ಯನ ಪೇತ್ರ ಹೇಳ್ತಾ ಇದ್ದಾನೆ. ಇದು ಜಲಪ್ರಳಯ ಪೂರ್ವದ ಯುಗವನ್ನು ಹಾಳು ಮಾಡಿತ್ತು. ಹೇಗೆ? ಜಲಪ್ರಳಯದಿಂದನೇ ಹಾಳು ಮಾಡಿತ್ತು. ಆದರೆ ಅನ್ಯರೂ ನಂಬ್ತಾ ಇಲ್ಲ, ಕ್ರೈಸ್ತರೂ ನಂಬ್ತಾ ಇಲ್ಲ. ನಾನು ವಾಕ್ಯದ ಮೂಲಕ ಹೇಳ್ತೀನಿ ಅಂತ ಪೇತ್ರನು ನಮ್ಗೆ ಹೇಳ್ತಾ ಇದ್ದಾನೆ. ಏಕೆ ಪುರಾತನ ಕಾಲ ಯುಗ ನಾಶ ಆಯಿತು? ಯಾಕೆ ಪೂರ್ವಕಾಲ ನಾಶ ಆಯಿತು ಅಂತ ಒಂದು ಪ್ರಶ್ನೆ ಬರುವಾಗ ಎಲ್ಲ ಕಾರ್ಯಕ್ಕೂ ಅಥವಾ ನಾಶನಕ್ಕೂ ಒಂದೇ ಕಾರಣ ಏನೆಂದರೆ ಜನರಿಗೆ ದೈವ ಭಕ್ತಿ ಇಲ್ಲದೇ ಇರುವುದು. ಎರಡನೇದಾಗಿ ಅವಿಧೇಯತೆಯೇ ಕಾರಣ. ದೇವರ ಒಂದು ಮಾತಿಗೆ ಅವರು ಒಬಿಡಿಯನ್ಸ್ ಆಗಲಿಲ್ಲ, ವಿಧೇಯರಾಗಲಿಲ್ಲ. ಮತ್ತು ಭಕ್ತಿ, ದೇವರ ಭಯ ಭಕ್ತಿ ಕೂಡ ಇರಲಿಲ್ಲ. ಆದ್ದರಿಂದ ಪೂರ್ವ ಯುಗನ ದೇವರು ನಾಶ ಮಾಡಿದನು.
ದೇವರಿಗೆ ಕೋಪ ಬಂದಾಗ ನಾಶ ಮಾಡುವುದು ಅನೇಕ ಕಡೆ ನಾವು ಸತ್ಯವೇದದಲ್ಲಿ ಓದ್ತೇವೆ. ಆಗಲೂ ಕೂಡ ಜನರು ಭಕ್ತಿ ಇಲ್ಲದರನ್ನು ನೋಡಿ ಈ ಪೂರ್ವ ಯುಗನ, ನಾನು ಮೊದಲೇ ಹೇಳಿದಂಥ ಯುಗ, ಏನ್ಷಿಯಂಟ್ ವರ್ಲ್ಡ್, ದೇವರ ಕೋಪದಿಂದ ಅದನ್ನು ಜಲಪ್ರಳಯನ ಕಳಿಸಿ ನಾಶ ಮಾಡಿದ್ರು. ಆದರೆ ವಿಜ್ಞಾನಿಗಳು ಕೂಡ ಇದನ್ನು ನಂಬ್ತಾ ಇಲ್ಲ, ಸೈನ್ಸಿಸ್ಟ್ಸ್ಗಳು ಕೂಡ ಇದನ್ನು ನಂಬ್ತಾ ಇಲ್ಲ. ಅವ್ರು ಸ್ವಯಂ ಜ್ಞಾನದಿಂದ ಹೇಳ್ತಾ ಇದ್ದಾರೆ ಮತ್ತು ಇದಕ್ಕೆ ವಿರೋಧವಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಅವ್ರು ಬೇಡ, ನಮ್ಮ ಕ್ರೈಸ್ತರು ಕೂಡ ನಂಬ್ತಿಲ್ಲ. ನೋಡಿ, ಉದಾಹರಣೆಗೆ ಹೇಳಬೇಕಾದ್ರೆ ತೋಮ 12 ಜನ ಶಿಷ್ಯರಲ್ಲಿ ಆತನು ಒಬ್ಬನಾಗಿದ್ದನು. ಅವನು ಯೇಸುವಿನ ಜೊತೆ ಎಷ್ಟೋ ಕಾಲ ಓಡಾಡ್ತಾ ಇದ್ದನು, ಅವರ ಗುಣಗಳೆಲ್ಲ ಗೊತ್ತಿತ್ತು. ಆದರೂ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ ಮೇಲೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದರೆ ಅಂತ ಬೇರೆ ಶಿಷ್ಯರು ಹೇಳುವಾಗ ಆತನು ನಂಬುವುದಿಲ್ಲ. ಜೊತೆಲೇ ಇದ್ದಾನೆ. ಎಷ್ಟೋ ಸ್ವಾಮಿ ಹೇಳಿರ್ತಾರೆ, ನಾನು ಸತ್ತು 3ನೇದಲ್ಲಿ ಎದ್ದು ಬಂದು ನಿಮ್ಮ ಮಧ್ಯೆ ಕಾಣಿಸ್ಕೊಳ್ತೀನಿ ಅಂತ ಕೂಡ ಎಷ್ಟೋ ಬಾರಿ ಅವ್ರಿಗೆ ವಾಕ್ಯ ಹೇಳುವಾಗ ಯೇಸು ಸ್ವಾಮಿ ಹೇಳಿದರು. ಅದನ್ನು ಈತನು ಕೇಳಿಸ್ಕೊಂಡಿದ್ದಾನೆ. ಆದರೆ ಪುನರುತ್ಥಾನ ಹೊಂದಿದ್ದಾರೆ ಯೇಸು ಸ್ವಾಮಿ ಅಂತ ಬೇರೆ ಶಿಷ್ಯರು ಹೇಳುವಾಗ ನಾನು ನಂಬೋದಿಲ್ಲ. ನಾನು ಯೇಸು ಸ್ವಾಮಿ ಕೈಯಲ್ಲಿ ಆ ಮೊಳೆ ಹೊಡೆದ ಗಾಯನ ನಾನು ಮುಟ್ಟಿ ನೋಡಬೇಕು, ಆಗಲೇ ನಾನು ನಂಬೋದು. ನೋಡಿ, ಜೊತೆಯಲ್ಲಿದ್ದಂಥ ತೋಮನೇ ನಂಬಲಿಲ್ಲ ಅಂದರೆ ಅನ್ಯರಾಗಲಿ ಅಥವಾ ನಮ್ಮ ಕ್ರೈಸ್ತರಾಗಲಿ ಯೇಸುವನ್ನೇ ನೋಡದ ಜನರು ಹೇಗೆ ತಾನೇ ನಂಬ್ತಾರೆ? ಅಂದರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಈಗ ನಾವು ವಾಸ ಮಾಡುತ್ತಿರುವಂಥ ಈ ಯುಗ ಅಥವಾ ಈ ಕಾಲವನ್ನು ಕೂಡ ಶೀಘ್ರದಲ್ಲೇ ಬೆಂಕಿಯಿಂದ ದೇವರು ನಾಶ ಮಾಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಮಗನ್ನಿಸ್ಬೋದು ಇದು ನಿಜಾನ ಎನಿಸಿದರೆ ಪೂರ್ವಲೋಕ ಯಾಕೆ ನಾಶ ಆಯಿತು ಅಂತ ನಾವು ಕೇಳ್ಬೋದು. ನಾವು ಅದನ್ನು ಮೊದಲು ಅರಿತುಕೊಳ್ಳೋಣ ಯಾಕೆ ಆಯಿತು ಅಂತ. ಇಬ್ರಿಯ 11ನೇ ಅಧ್ಯಾಯ 7ನೇ ವಚನದಲ್ಲಿ, ಆದುದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಅಂದರೆ ನೋಹನ ಪ್ರಳಯದಿಂದ ತಪ್ಪಿಸಿಕೊಳ್ಳಲು ತನಗೂ ತನ್ನ ಮಕ್ಕಳಿಗೂ ಕುಟುಂಬಕ್ಕಾಗಿಯೂ ನಾವೆಯನ್ನು ಕಟ್ಟಿದನು. ಹಾಗೂ ಎಲ್ಲ ಜನರು ಅದುವರೆಗೂ ಮಳೆಯನ್ನು ನೋಡಿರಲಿಲ್ಲ. ನೋಹನಿಗೂ ಕೂಡ ಮಳೆ ಎಂದರೆ ಸರಿಯಾಗಿ ಗೊತ್ತಿರಲಿಲ್ಲ. ನೋಹನು ಆ ದಿನಗಳವರೆಗೆ ಮಳೆಯನ್ನು ನೋಡದೇ ಇರೋದ ಕಾರಣದಿಂದ ಮುಂದೆ ಮಳೆ ಬರುತ್ತೆ, ನೀರು ಜಲಪ್ರವಾಹ ಬರುತ್ತೆ ಅಂತ ದೇವರು ಹೇಳಿದಾಗ ತಾನು ತನ್ನ ಕುಟುಂಬವನ್ನು ನಾವೆಯೊಳಗೆ ಸೇರಿಸಿಕೊಂಡ. ಅಷ್ಟೇ ಅಲ್ಲ, ದೇವರ ಮಾತನ್ನು ಅವನು ನಂಬಿದನು. ನಾವೇನು ಮಾತ್ರ ಕಟ್ಟಲಿಲ್ಲ ಅಂತಲ್ಲ, ಅವನ ಕುಟುಂಬದ 8 ಜನರನ್ನು ಕೂಡ ಆತನು ಕಾಪಾಡಿದನು ಅಂತ ನಾವು ವಾಕ್ಯದಲ್ಲಿ ಓದ್ತೇವೆ. ಅಷ್ಟೇ ಅಲ್ಲ, ಅವನ ಸುತ್ತ ಇದ್ದ ಎಲ್ಲ ಜನರಿಗೂ ಇದರ ಬಗ್ಗೆ ಸುವಾರ್ತೆಯನ್ನು ಸಾರಿದನು. ಜಲಪ್ರವಾಹ ಆಗುತ್ತೆ, ನೀವು ಕೂಡ ಬಂದು ಈ ಹಡಗಿನಲ್ಲಿ, ಈ ನಾವೆಯಲ್ಲಿ ಸೇರಿಕೊಳ್ಳಿರಿ ಎಂಬುದಾಗಿ ಎಲ್ಲರನ್ನೂ ಕರೆದನು. ಆದರೆ ನೋಹನು ಕುಟುಂಬದ ಯಜಮಾನಾಗಿ ಕುಟುಂಬದವರನ್ನು ಕಾಪಾಡಿದನು. ಹಾಗೆ ಕಾಯುತ್ತಿರುವಾಗಲೇ ಜನರನ್ನು ಕೂಡ ಕರೆದನು. ಆದರೆ ಈ ಜನರು ಮಳೆಯನ್ನು ನೋಡದ ಕಾರಣ ಅದನ್ನು ನಂಬಲಿಲ್ಲ. ಯೇಸುವಿನ ರಹಸ್ಯ ಭರಣದಲ್ಲಿ ಎಷ್ಟು ಧೈರ್ಯವಾಗಿ ಈ ಜನರು ನಂಬವೇ ಇಲ್ಲ. ಅವನು ಬಾಯಿ ಬಿಟ್ಟು ಹೇಳ್ತಾ ಇದ್ರು ಕೂಡ ಇಲ್ಲ, ಯಾಕಂದರೆ ಅವರು ಕೂಡ ಮಳೆಯನ್ನು ನೋಡಿರಲಿಲ್ಲ. ಆದ್ದರಿಂದ ಅವ್ರು ನಂಬೋದೇ ಇಲ್ಲ, ಇವನನ್ನು ಹಾಸ್ಯ ಮಾಡ್ತಾರೆ. ಆದರೆ ನೋಹ ತನ್ನ ಕುಟುಂಬದವರೆಲ್ಲರನ್ನು ರಕ್ಷಿಸಿದ ಎಂಬುದಾಗಿ ನಾವು ಓದ್ತೇವೆ. ಎಷ್ಟು ಜನ ನಾವು ಈಗಿರುವ ತಂದೆ ತಾಯಿಗಳಾಗಲಿ ತಂದೆಯಂದರಾಗಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕೆಂದರೆ ಮುಂದೆ ಇದೇ ಥರ ಒಂದು ಜಲಪ್ರವಾಹ ಅಲ್ಲ, ಅಗ್ನಿ ಇದೋ ಯಾವುದೋ ಒಂದು ಬರುವಾಗ ನಮ್ಮ ಮಕ್ಕಳು ದೇವರಲ್ಲಿದ್ದಾರಾ, ನಮ್ಮ ಮಕ್ಕಳು ರಕ್ಷಣೆ ಹೊಂದಿದ್ದಾರಾ, ನಮ್ಮ ಮಕ್ಕಳು ಸರಿಯಾಗಿದ್ದಾರಾ, ಅವರ ನಡತೆ ಹೇಗಿದೆ ಅಂತ ತಂದೆ ತಾಯಿಗಳಾದ ನಾವು ನೋಹನ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವಾ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕೆಂದರೆ ಎಷ್ಟು ಜನ ನಮ್ಮ ಮಕ್ಕಳು ಹಾಳಾಗಬಾರ್ದು ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಭಯಭಕ್ತಿಯಿಂದ ಯೋನನ ರೀತಿ ನಾವೇ ಕಟ್ಟಿದ್ದೀರಾ, ಹಡಗು ಕಟ್ಟಿದ್ದೀರಾ? ಅಂದರೆ ಅರ್ಥ ಮಕ್ಕಳನ್ನೆಲ್ಲ ರಕ್ಷಣೆ ಹೊಂದಿದ್ದಾರಾ ಅಂತ ಹೇಳಿ ನಮ್ಮ ಕುಟುಂಬನ ನಾವು ಕಟ್ಟಿದ್ದೇವಾ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ಕೋಬೇಕು. 8 ಜನರು ಕೂಡ ರಕ್ಷಿಸಲ್ಪಟ್ಟರು. ಅವ್ರ ಕುಟುಂಬದಲ್ಲಿ 8 ಜನರನ್ನು ನಾವೆಯಲ್ಲಿ ಸೇರಿಸಿ ಯೋನ ಅವ್ರನ್ನ ರಕ್ಷಣೆಗೆ ತಂದನು. ಜನರನ್ನು ಕೂಡ ನಾವೆಯಲ್ಲಿ ಬನ್ನಿ ಅಂದರೆ ಅವರು ಅಸಡ್ಡೆ ಮಾಡಿದರು, ಅದನ್ನು ನಂಬಲಿಲ್ಲ. ಯೋನನ್ನು ನೋಡಿ ಹಾಸ್ಯ ಮಾಡಿದರು. ಯಾಕೆಂದರೆ ಮಳೆಯನ್ನೇ ನೋಡದ ಆ ಜನರಿಗೆ ಇವನು ಹೇಳುವ ಸುವಾರ್ತೆಯ ಮೇಲೆ ನಂಬಿಕೆ ಬರಲಿಲ್ಲ. ಆದರೆ ಆ ಜನರು ಅದನ್ನು ಅಂಗೀಕರಿಸಲಿಲ್ಲ. ಆಗ ನಾವು ಈ ಪ್ರಸಂಗ ನೋಡುವಾಗ ಯಾಕೆ ಆ ಕಾಲದಲ್ಲೇ ಸೃಷ್ಟಿಸಲ್ಪಟ್ಟ ಯೋನನ ನಾವೆಯೇ ಈ ನಾವೇ ಆಗಿರಬಾರದು ಎಂಬ ಆಲೋಚನೆ ಕೂಡ ನಮಗೆ ಬರ್ಬೋದು. ಆದರೆ
ಆದಿಕಾಂಡ 8ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೇವೆ. ನೋಹನ ಈ ನಾವೇ ಅರಾರಾಟ್ ಮಲೈ ಸೀಮೆಯ ಬೆಟ್ಟದಲ್ಲಿ ನಿಂತಿತ್ತು ಎಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ಈಗಲೂ ಕೂಡ ಆ ಒಂದು ಸ್ಥಳದಲ್ಲಿ, ಎಲ್ಲಿ ಅರಾರಾಟ್ ಮಲೈ ಅನ್ನೋ ಒಂದು ಸ್ಥಳದಲ್ಲಿ, ಆ ಬೆಟ್ಟದಲ್ಲಿ ಯೋನನು ಕಟ್ಟಿದಂಥ ನಾವೇ ಈಗಲೂ ಇದೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಂದರೆ ಪುರಾತನ ಅಥವಾ ಪೂರ್ವ ಯುಗ ಜಲಪ್ರಳಯದಿಂದ ನಾಶವಾಯಿತು ಎನ್ನುವುದಕ್ಕೆ ಸಾಕ್ಷಿ ಈ ನೋಹನ ನಾವೆಯೇ ಆಗಿದೆ. ಅಂದರೆ ಎಷ್ಟೋ ಕಿಲೋಮೀಟ್ರ್ ಮೇಲೆ ನೀರು ತುಂಬಿತು ಅಂತ ದೇವರ ವಾಕ್ಯ ಹೇಳ್ತದೆ. ಆದರೂ ಯೋನನಿಗೂ ಅವನ ಕುಟುಂಬಕ್ಕೂ ಯಾವ ಒಂದು ತೊಂದರೆಯೂ ಆಗೋದಿಲ್ಲ. ಕಡೆಗೆ ಆ ನೀರೆಲ್ಲ ಇಳಿದ ಮೇಲೆ ನೋಡಿದ್ರೆ ಆ ನಾವೆ ಬಂದು ಅರಾರಾಟ್ ಮಲೆ ಅಂತ, ಆ ಮಲೆ ಅಂದರೆ ಅದು ಬೆಟ್ಟ, ಆ ಬೆಟ್ಟದಲ್ಲಿ ಇತ್ತು. ಅದು ಈಗಲೂ ಇದೆ. ಅದಕ್ಕೆ ಅದು ಸಾಕ್ಷಿ ಏನಂದರೆ ಪೂರ್ವ ಯುಗ ದೇವರು ಕೋಪದಿಂದ ನಾಶ ಮಾಡಿದರು ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದರೆ ನೋಹನ ನಾವೆಯೇ ಆಗಿದೆ, ಈಗಲೂ ಅದಿದೆ. ಅರಾರಾಟ್ ಎಂಬ ಬೆಟ್ಟ ಅದಕ್ಕೆ ಸಾಕ್ಷಿಯಾಗಿದೆ. ಈಗ ಈ ಅರಾರಾಟ್ ಬೆಟ್ಟ ಎಲ್ಲಿದೆ ಅಂದರೆ ಟರ್ಕಿ ಎಂಬ ಸ್ಥಳದಲ್ಲಿದೆ. ಮೊದಲಿದಕ್ಕೆ ಅರಾರಾಟ್ ಬೆಟ್ಟ ಅಂತ ಇದ್ರು, ಈಗ ಅದು ಟರ್ಕಿ ಎಂಬ ದೇಶದಲ್ಲಿ ಇದೆ. ಅದಕ್ಕೆ ಟರ್ಕಿ ಎಂಬ ಹೆಸರಿದೆ. 1909ರಿಂದ ಈ ಯೋನನ ನಾವೇ ನಿಜವಾದದ ಇದು ಸುಳ್ಳ ಅಂತ ಎಷ್ಟೋ ಜನ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಬಂದು ಅಲ್ಲಿ ಅದನ್ನು ಪರೀಕ್ಷೆ ಮಾಡಿ ನೋಡ್ತಾ ಇದ್ರು. ಬೇರೆ ಬೇರೆ ಅನೇಕ ದೇಶಗಳಿಂದ ಬಂದು ತಮ್ಮ ಜನರನ್ನು ಕಳಿಸಿ ಟರ್ಕಿಗೆ ಈಗಲೂ ಅರಾರಾಟ್ ಬೆಟ್ಟದಲ್ಲಿ ನಿಂತಿರುವಂಥ ಆ ನೋಹನ ಒಂದು ನಾವೇನು ನಿಜಾನ ಸುಳ್ಳ ಅಂತ ಈಗಲೂ ಕೂಡ ಪರೀಕ್ಷೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಅಮೇರಿಕ ದೇಶದಿಂದ ಈಗ ಕೆಲವೇ ದಿನಗಳ ಹಿಂದೆ ಒಂದು ಗುಂಪು ಬಂದು ಅದನ್ನು ಪರೀಕ್ಷಿಸಲು ಟರ್ಕಿ ದೇಶಕ್ಕೆ ಬಂದರು. ಅವರು ದೇವರು ಯಾವ ದೇಶದ ಜನರ ಗುಂಪುಗಳು ಅದನ್ನು ನೋಡಿ ಅದನ್ನು ಪರೀಕ್ಷೆ ಮಾಡೋಕ್ಕೆ ಬಂದರೂ ಕೂಡ ಆ ನಾವೆಯಲ್ಲಿ ಯಾವುದಾದ್ರು ಒಂದು ವಸ್ತು ಅವ್ರ ಕೈಗೆ ಸಿಗುವಂತೆ ಮಾಡಿದರು. ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿ ಹೇಗಿತ್ತು ಅಂತ. ಬಂದವರು ಯಾರೂ ಬರೀ ಕೈಯಿಂದ ಹೋಗಲಿಲ್ಲ. ಬರುವಾಗೆಲ್ಲ ಯಾರು ಒಂದೇನಾದ್ರು ವಸ್ತು ಸಿಗ್ತಾಯಿತ್ತು, ಒಂದು ಪಾರ್ಟ್ ಆಫ್ ಇದು ಆ ನಾವೇದು, ಅದನ್ನು ತಗೊಂಡು ಹೋಗ್ತಾಯಿದ್ರು. ಆದರೆ ಅದನ್ನು ಆ ಗುಂಪು ಬೇರೆಯವರಿಗೆ ತಿಳಿಸಿದ್ರು, ಆದರೆ ಅವರು ನಂಬಲೇ ಇಲ್ಲ. ಎಲ್ಲ ನೋಡ್ಕೊಂಡು ಬಂದಿದ್ರು ಕೂಡ ನಂಬಲೇ ಇಲ್ಲ. ಯಾಕೆಂದರೆ ತೋಮನಂಥ ಒಂದು ಗುಣ ಜೊತೆಲೇ ಇದ್ದ ಯೇಸು ಸ್ವಾಮಿನ ಆತ ನಂಬಲಿಲ್ಲ. ನೋಡದೇ ಇರುವಂಥ ಈ ಜನರು ಅಲ್ಲೆಲ್ಲ ಒಂದು ಸಾಕ್ಷಿಯಾಗಿ ವಸ್ತುಗಳು ಸಿಕ್ಕಿದ್ರು ಕೂಡ ನಂಬೋದಿಲ್ಲ. 1926ರಿಂದ ಈವರೆಗೂ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ, ವಿಜ್ಞಾನ ಎಷ್ಟೊಂದು ಅಡ್ವಾನ್ಸ್ ಆಗಿದೆ. ಆದರೂ ಈ ನಾವೇ ನಿಜಾನಾ ಎಂದು ಪರಿಶೋಧಿಸ್ತಲೇ ಇದ್ದಾರೆ, ಈಗಲವರೆಗೂ ಪರಿಶೋಧಿಸ್ತಲೇ ಇದ್ದಾರೆ. ಬೇರೆ ಮೆಥಡ್ಸಿಂದ, ಬೇರೆ ಬೇರೆ ರೀತಿಯಿಂದನೂ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. 2010ರಲ್ಲಿ ನೋಹನ ನಾವೆಯಲ್ಲಿ ಪ್ರಾಣಿಗಳ ಮೂಳೆಗಳನ್ನು ಕೆಲವು ಜನರು ನೋಡಿದ್ದಾರೆ. ನೀವು ಸತ್ಯವೇದದಲ್ಲಿ ಓದಿದ್ದೀರಾ, ಮತ್ತು ಈ ಒಂದು ಫಿಲಮ್ ಕೂಡ ನೋಡಿದ್ದೀರಾ ಅಂತ ನಾನು ನಂಬ್ತೇನೆ. ಆವಾಗ ಅಲ್ಲಿ ಅವರ ಜೊತೆ ಎಲ್ಲ ಗಂಡು ಹೆಣ್ಣಾಗಿ ಎಲ್ಲ ಪ್ರಾಣಿಗಳನ್ನೂ ನೋಹನು ಆ ನಾವೆ ಒಳಗೆ ಕರ್ಕೊಂಡೋದ. ಅಂದರೆ ಅಲ್ಲಿ ಮೂಳೆಗಳ ಸತ್ತ ಮೇಲೆ ಅಲ್ಲಿತ್ತು ಅನ್ನೋದು ನಿಜ. ಆದರೆ ಇವರು ಅದನ್ನು ಕೂಡ ಕೈಗೆ ಸಿಕ್ಕಿದ್ರೆ ಇದೇ ಬೇರೆ ಬೇರೆ ದೇಶದವರು ನಂಬಲೇ ಇಲ್ಲ. ಟರ್ಕಿ ದೇಶದವರು ಇದು ಸತ್ಯ ಅಂತ ನಂಬಿದ್ದಾರೆ ನೋಡ್ರಿ. ಟರ್ಕಿ ದೇಶದವ್ರು ನಂಬಿದ್ದಾರೆ, ಆದರೆ ಬರೋ ದೇಶದಿಂದ ಯಾರೂ ನಂಬ್ತಾ ಇಲ್ಲ, ಬೇರೆ ದೇಶದಿಂದ. 1929 ಈವರೆಗೂ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಬಂದು ಅದ್ರ ಬಗ್ಗೆ ಇನ್ನೂ ಪರಿಶೋಧನೆ ಮಾಡ್ತಲೇ ಇದ್ದಾರೆ ಅಂತ ದೇವರು ವಾಕ್ಯ ಹೇಳ್ತದೆ. ಎಷ್ಟು ದೇಶದ ವಿಜ್ಞಾನಿಗಳು ಬಂದು ಅರಾರಾಟ್ ಬೆಟ್ಟದ ಮೇಲೆ ನಾವೆಯ ಬಗ್ಗೆ ಪರಿಶೋಧಿಸಿ ಆ ದೇಶಕ್ಕೆ ಹಿಂತಿರುಗಿ ಹೋಗುವಾಗ ಯಾರೂ ಬರೀ ಕೈಲಿ ಹೋಗಲಿಲ್ಲ ಎಂಬುದಾಗಿ ಹೇಳುತ್ತೆ. ಕರ್ತನು ಎಲ್ಲರಿಗೂ ಒಂದಲ್ಲ ಒಂದು ವಿಷಯ ಭಾಗದ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಪೂರ್ವ ಯುಗ ದೇವರು ನಾಶ ಮಾಡಿದನು ಎಂಬುದಕ್ಕೆ ಮೊದಲನೇ ಸಾಕ್ಷಿ ನೋಹನ ನಾವೆ. ಈಗ ನಾವು ಓದುವಾಗ ನಮಗೆ ಏನಾರು ಸಾಕ್ಷಿ ಬೇಕಾದರೆ ನೋಹನ ಸಾಕ್ಷಿನೇ, ಅಥವಾ ಯಾರೇ ಹೋಗಿ ಅದನ್ನು ಪರೀಕ್ಷೆ ಮಾಡಿದ್ರೂ ನೋಹನ ಸಾಕ್ಷಿ ಅದೇ ಅರಾರಾಟ್ ಆ ಮಲೆಯ ಮೇಲೆ ನಿಂತಿರೋದನ್ನ ನಾವು ನೋಡ್ತೇವೆ. ಅಂದರೆ ನಾವೆಯಲ್ಲಿ ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಪರಿಶೋಧನೆಯಲ್ಲಿ ಬಂದು ಸಿಕ್ಕಿದ ಕೆಲವು ವಸ್ತುಗಳಿಂದ ಕೆಲವರಿಗೆ ನಂಬಿಕೆ ಬಂತು, ಆದರೆ ಅದನ್ನು ಹೆಚ್ಚಾಗಿ ಅವರು ಜನರಿಗೆ ಹೇಳಲಿಲ್ಲ. ನೋಡೋದವರು ಅದನ್ನು ಇನ್ನೂ ಕೆಲವರು ನೋಡಿದ್ರು, ಆದರೆ ನಂಬ್ತಾ ಇಲ್ಲ ಎಂಬುದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಹಾಗೆ ನೋಡೋಣ, ನಾವು ಈ ಪೂರ್ವ ಯುಗ
ಮತ್ತು ಲೋಕವನ್ನು ದೇವರು ನಾಶ ಮಾಡಿದರೆಂದು ನಾವು ನಂಬ್ತೇವೆ, ಆದರೆ ಬೇರೆ ಜನಗಳು ನಂಬೋದಿಲ್ಲ. ಅದಕ್ಕೆ ಇನ್ನೊಂದು ಸಾಕ್ಷಿ ಹೇಳಬೇಕು ಅಂದರೆ, ಜನರು ಆ ಕಾಲದಲ್ಲಿ ಜಲಪ್ರಳಯ ಬಂದಾಗ ಇಂಡಿಯಾದ ಹಿಮಾಲಯ ಪರ್ವತ ಹಿಡಿದು ಪ್ರಪಂಚದ ಎಲ್ಲ ಬೆಟ್ಟಗಳ ಮೇಲೂ ನೀರಿನಿಂದ ತುಂಬಿತು ಎಂದು ನಾವು ವಿಜ್ಞಾನದಲ್ಲಿ ಓದ್ತೇವೆ. ಅದನ್ನಾದರೂ ನೋಡಿ ಈ ಜನರು ನಂಬಲಿ ಎಂಬುದೇ ನಮ್ಮ ಆಸೆ. ಆದಿಕಾಂಡ 7ನೇ ಅಧ್ಯಾಯ 10ನೇ ವಚನ 26ನೇ ವಚನ ನೋಡುವಾಗ ಆ ರೀತಿ ಆವಾಗ ಬಂದಂಥ ಮಳೆ ಯಾವತ್ತೂ ಬಂದಿಲ್ವಂತೆ. ಆಗಿನವರೆಗೂ ಯೋನನಾಗಲಿ ಬೇರೆ ಜನರಾಗಲಿ ಮಳೆಯನ್ನು ನೋಡಲೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ಕರೆಯದೆ ಈ ಜನರು ಬರಲಿಲ್ಲ, ಆದರೆ ಯೋನನು ಮಾತ್ರ ನಂಬಿ ಬಂದು ದೇವರಿಗೆ ಮಹಿಮೆಯನ್ನು ಪಡಿಸಿದನು. ಆದರೆ ಮಳೆಯಿಂದ ನೀರು ಭೂಮಿಯ ಮೇಲೆಲ್ಲ ಅತ್ಯಧಿಕವಾಗಿ ಪ್ರಬಲವಾದ್ದರಿಂದ ಆಕಾಶದ ಮಂಡಲದಲ್ಲಿರೋ ಕೆಳಗಿರುವಂಥ ಎಲ್ಲ ಬೆಟ್ಟಗಳು ಮುಚ್ಚಿ ಹೋಯಿತು ಎಂಬುದಾಗಿ ಹೇಳ್ತಾರೆ. ಇದು ಮೊದಲನೇ ಭಾಗದಲ್ಲಿ. ಅದರ ಜೊತೆ ಜಲಪ್ರವಾಹ ಆಗುವಾಗ ಪ್ರಾಣಿ ಪಕ್ಷಿ ಎಲ್ಲವೂ ಸತ್ತು ಹೋಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ದೇವರು ಈ ವಾಕ್ಯನ ಆಶೀರ್ವದಿಸಲಿ. ನಮ್ಮ ಮುಂದೆ 2ನೇ ಭಾಗ ನೋಡೋಣ.